ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಕಷ್ಟ ಕೇಳಿ ಸಾರ್ ಅಂತ ಹೇಳ್ಕೊಂಡಿದ್ದಾರೆ ಶಾಸಕರು. ಹಾವೇರಿಯ 4 ಶಾಸಕರನ್ನ ನಿರ್ಲಕ್ಷ್ಯ ಮಾಡಿ ಅಲ್ಲಿಂದ ವೇಣುಗೋಪಾಲ್ ಅವರು ಹೋಗಿದ್ದಾರೆ. ಏನು ಕೇಳಿಸಲೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದಾರೆ ವರಿಷ್ಠ ನಾಯಕ. ಯಾವ ಮನವಿಯನ್ನೂ ಕಿವಿಗೆ ಹಾಕಿಕೊಳ್ಳದೆ ಮುಂದಕ್ಕೆ ಹೋಗಿದ್ದಾರೆ ಕೆ.ಸಿ. ವೇಣುಗೋಪಾಲ್. ಒಂದು ಮಾತು ಆಡದೆ ಕಾರಿನ ಗ್ಲಾಸ್ ಏರಿಸಿಕೊಂಡು ಅಲ್ಲಿಂದ ಹೋಗಿರೋದು ಕೆ.ಸಿ. ವೇಣುಗೋಪಾಲ್ ಅವರು. ಪ್ಲೀಸ್ ಸರ್ ಪ್ಲೀಸ್ ಅಂತ ಕಾರಿನ ಹಿಂದೆಯೇ ಓಡಿದ್ದಾರೆ 4 ಜನ ಶಾಸಕರು. ಇಂಥ ಪರಿಸ್ಥಿತಿ ಜನ ಇವರನ್ನ ಆರಿಸಿ ಕಳಿಸಿದ್ದಾರೆ. ಇವ್ರು ಹೋಗಿ ಇನ್ಯಾರಿಗೋ ಕೈ ಮುಗಿಬೇಕಲ್ಲಿ. ಅದಾದ ನಂತರ ಅವ್ರು ನೋಡಿದ್ರೆ ಇವ್ರ ಶಾಸಕರು ಅಂತಾನೆ ಅವ್ರ ಗಮನಕ್ಕಿಲ್ಲ. मान्य सबको बनाइए सर प्लीज. हम 4 MLA साथ में आए सर. प्रकाश अण्णा है, हम सब लोग प्लीज सर प्लीज. हावेरी सर माने सर 4 MLA आए सर हम लोग प्लीज सर. जोशी और बोम्मई का बहुत हरासमेंट है सर. मान्य सबको बनाइए सर प्लीज. हम 4 MLA साथ में आए सर. ಯತೀಂದ್ರ ಅವರನ್ನ ಡಿಸಿಎಂ ಮಾಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಡಿಸಿಎಂ ಜೊತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಮಾಡಿ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ತ್ರಿವೇಣಿ ಒತ್ತಾಯವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ಯತೀಂದ್ರ ಅವರು ಜಿಲ್ಲಾ ಉಸ್ತುವಾರಿ ಆದ್ರೆ ಹಿಂದುಳಿದ ವರ್ಗಕ್ಕೆ ನ್ಯಾಯ ಸಿಗುತ್ತೆ. ಸಿದ್ದರಾಮಯ್ಯ ಆಡಳಿತ ಡಿಕೆಶಿ ಸಂಘಟನೆಯೊಂದಿಗೆ ಪಳಗಿರೋ ಯತೀಂದ್ರ ಡಿಸಿಎಂ ಆದ್ರೆ 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಯತೀಂದ್ರ ಅವರನ್ನ ಮಂತ್ರಿ ಮಾಡೋದಕ್ಕೆ ತ್ರಿವೇಣಿ ಒತ್ತಾಯವನ್ನ ಮಾಡಿದ್ದಾರೆ. ಮೈಸೂರು ಕುರುಬರ ಸಂಘದಿಂದ ಇವತ್ತು ಸಭೆಯನ್ನು ಕರೆದಿದ್ರು. ಸೊ ಈ ಸುತ್ತಮುತ್ತ ತಾಲೂಕಿನ ಎಲ್ಲರೂ ಮೈಸೂರು ಜಿಲ್ಲಾದ್ಯಂತ ಬಂದು ಇವತ್ತು ಕುರುಬರ ಸಂಘದವರು ಏನು ಹೊಸದಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಎಲ್ಲರೂ ಒತ್ತಾಯ ಮಾಡ್ತಾ ಇರೋದು ಒಂದೇ ಮಾತು. ಏನು ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಸುದೀರ್ಘ ಆಡಳಿತವನ್ನು ನಡೆಸಿದಂಥ ದಾಖಲೆಯೊಂದಿಗೆ ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣದಿಂದ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಆ ರಾಜೀನಾಮೆ ಕೊಟ್ಟಿರೋದ್ರ ಮುಖಾಂತರ ಅವರ ಶ್ರಮ ಎಲ್ಲ ಜನಾಂಗದವರೆಗೂ ಎಲ್ಲ ಬಡವರ ಪರವಾಗಿಯೂ ಕೂಡ ಸುಮಾರು ಸೇವೆಗಳನ್ನು ಸುಮಾರು ಯೋಜನೆಗಳನ್ನು ಸಿದ್ದರಾಮಯ್ಯನವರು ಕೊಟ್ಟರು. ಸೊ ಹಾಗಾಗಿ ಆ ಒಂದು ಪರಿಶ್ರಮಕ್ಕೆ ಪರ್ಯಾಯವಾಗಿ ಇವತ್ತು ಅವ್ರದೇ ಮಗನನ್ನು ಸಚಿವ ಸಂಪುಟದಲ್ಲಿ ಸೇರಿಸ್ಕೋಬೇಕು ಮತ್ತು ಉಪಮುಖ್ಯಮಂತ್ರಿಗಳನ್ನಾಗಿ ಅವರನ್ನು ಮಾಡಬೇಕು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ ಕುರುಬ ಸಮಾಜದ ಒಬ್ಬ ಪ್ರತಿನಿಧಿ ನಾಯಕರು ಮುಂದುವರೆದಂಗಾಗುತ್ತೆ. ಸಮಾಜದಲ್ಲಿ ಆಗುವಂತಹ ಏನು ಯಾವುದೇ ಒಂದು ಗೊಂದಲಗಳಾಗಿರ್ಬೋದು ಅಥವಾ ಸಮಾಜಕ್ಕೆ ಬೇಕಾದಂಥ ಯಾವುದೇ ಒಂದು ಒಳ್ಳೆಯದು ಕೆಟ್ಟದ್ದು ಇರ್ಬೋದು ಅಥವಾ ಸಮಾಜದ ಕೋರೆಗಳನ್ನು ತೊಳಿಲಿಕ್ಕೆ ಮತ್ತು ಅದನ್ನು ಸರಿಪಡಿಸೋದ ನಿಟ್ಟಿನಲ್ಲಿ ಒಬ್ಬ ನಾಯಕ ಬೇಕಾಗ್ತಾನೆ. ಸೊ ಹಾಗಾಗಿ ನೀವು ಅಧಿಕಾರ ಕೊಡೋದ್ರ ಮುಖಾಂತರ ಅವರು ಮತ್ತಷ್ಟು ಬಲಿಷ್ಠ ನಾಯಕರಾಗಿ ಮುಂದೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ರೀತಿ ಒಳ್ಳೆಯದಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕುರುಬರ ಸಂಘದಿಂದ ಇದನ್ನು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ.